ಇಲ್ಲಿ ಆಶೀನರಾಗಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ ಹಾಗೂ ಸಭಿಕರೇ, ಮೊದಲನೇದಾಗಿ ನಾನು ಈ ಜ್ಞಾನದೀಪ ಸ್ಕೂಲ್ ಮತ್ತು ಸೂರಜ್ PU ಕಾಲೇಜ್ ಇದರ ಅಧ್ಯಕ್ಷರಾದಂಥ ಶ್ರೀಯುತ ಮಂಜುನಾಥ್ ರೇವಣ್ಕರ್ ನಾನು ನನ್ನ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದ ವಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆಂತೇಳಿದರೆ ನಮ್ಮ ಅಂಗನವಾಡಿ ಕೇಂದ್ರ ಅದರ ಮೂಲವಾಗಿ ಬಂದದ್ದು ಸಮಗ್ರ ಶಿಶುಅಭಿವೃದ್ಧಿ ಸೇವಾ ಯೋಜನೆ ಅಂತೇಳಿ ರಾಷ್ಟ್ರದಾದ್ಯಂತ 1975ನೇ ಸಭೆಯಲ್ಲಿ ಈ ಅಂಗನವಾಡಿ ಕಾರ್ಯಕ್ರಮ ಅನ್ನೋದು ಜಾರಿಗೆ ಬಂತು. ಇದರ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ಕಡಿಮೆ ಮಾಡುವುದು, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಬುನಾದಿಯನ್ನು ಹಾಕುವಂಥದ್ದು. ಆದರೆ ಈ ಒಂದು ಕಾರ್ಯಕ್ರಮ ಕೇವಲ ಸರ್ಕಾರದ ಕಾರ್ಯಕ್ರಮ ಆಗಬಾರ್ದು, ಜನರ ಕಾರ್ಯಕ್ರಮ ಆಗಬೇಕು, ಸಮುದಾಯದ ಕಾರ್ಯಕ್ರಮ ಆಗಬೇಕು, ಸಮುದಾಯದ ಭಾಗವಹಿಸಿಕೆ ಇದರಲ್ಲಿ ಇರಬೇಕು ಅನ್ನೋ ಇದರ ಒಂದು ಬಹಳ ಮುಖ್ಯ ಭಾಗವಾಗಿತ್ತು. ಇವತ್ತಿನ ಈ ಒಂದು ಸಮಾರಂಭದಲ್ಲಿ ನಾವು ಎರಡನ್ನು ಕೂಡ ಕಾಣ್ತಾ ಇದ್ದೇವೆ. ಸರ್ಕಾರದ ಇಲಾಖೆ ಹಾಗೂ ನಮ್ಮ ಸಂಘ ಸಂಸ್ಥೆಯವರು ಸೇರಿ ಒಂದು ಮಹತ್ತರವಾದ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ತಾ ಬಂದಿದ್ವಿ. ಇವತ್ತಿನ ಈ ಒಂದು ದಿನದಲ್ಲಿ, ಇವತ್ತಿನ ಒಂದು ಆಧುನಿಕ ಜಗತ್ತಿನಲ್ಲಿ ಇಂಥ ಒಂದು ತರಬೇತಿಯ ಅಗತ್ಯ ಬಹಳ ಹೆಚ್ಚಾಗಿ ಕಾಣ್ತಾ ಇದೆ. ಯಾಕಂತೇಳಿದ್ರೆ ಈಗಾಗಲೇ ನಮ್ಮ ಒಬ್ಬರು ಮುಖ್ಯ ಅತಿಥಿಗಳು ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಶಿಕ್ಷಣ ನಡೀತಾ ಇತ್ತು, ಅವತ್ತಿಗೂ ಇವತ್ತಿಗೂ ಏನು ವ್ಯತ್ಯಾಸಗಳಿದೆ ಅಂತ ಹೇಳ್ತಾಯಿದ್ರು. ಅವತ್ತು ಗುರುಕುಲದ ಪದ್ಧತಿಯಲ್ಲಿ ಪರ್ಣಕುಟೀರಗಳಲ್ಲಿ ಅಭ್ಯಾಸವನ್ನು ಮಾಡ್ತಾಯಿದ್ರು. ಅಲ್ಲಿ ಭವ್ಯವಾದ ಕಟ್ಟಡಗಳಿರಲಿಲ್ಲ, ಆದರೆ ಅಲ್ಲಿ ಜೀವನ ಮೌಲ್ಯಗಳು, ಅದೇ ರೀತಿ ಮಾನವೀಯ ಮೌಲ್ಯಗಳು ಬಹಳ ಎತ್ತರಕ್ಕೆ ಏರಿದ್ದವು. ಆದರೆ ಇವತ್ತು ನಾವು ನಮ್ಮ ಆಧುನಿಕ ಶಿಕ್ಷಣದಲ್ಲಿ ವ್ಯವಸ್ಥೆಯಲ್ಲಿ ಎಲ್ಲ ಭವ್ಯವಾದ ಕಟ್ಟಡಗಳಲ್ಲಿ ನಮ್ಮ ಶಿಕ್ಷಣದ ಕೊಠಡಿಗಳನ್ನು, ಕ್ಲಾಸ್ ರೂಮ್ಗಳನ್ನು ಕಾಣ್ತಾ ಇದ್ದೇವೆ. ಅದೇ ರೀತಿ ಅದೇ ಹೊತ್ತಿನಲ್ಲಿ ಅಲ್ಲಿಯ ಜೀವನ ಮೌಲ್ಯಗಳು ಹಾಗೂ ಮಾನವೀಯ ಮೌಲ್ಯಗಳು ಅಧೋಗತಿಗಿಳಿದಿದೆ. ಈ ಹಿಂದೆ ಮಕ್ಕಳು ಶಿಕ್ಷಕರು ಹೆದರ್ತಾ ಇದ್ದರೆ, ಈಗ ಶಿಕ್ಷಕರು ಮಕ್ಕಳಿಗೆ ಹೆದರುವಂಥ ಸಂದರ್ಭ ಬಂದಿದೆ. ಈ ನಿಟ್ಟಿನಲ್ಲಿ ನಮ್ಮ ಅಂಗನವಾಡಿ ಅಂದರೆ ಪುಟ್ಟ ಮಕ್ಕಳು, ಈಗ ತಾವಲ್ಲಿ ಕೇಳಿರ್ಬೋದು, ಜನನಿ ತಾನೇ ಮೊದಲ ತಾಯಿ, ಅದರ ನಂತರದ ಶಿಕ್ಷಕಿ ಅಂದರೆ ಶಾಲಾ ಶಿಕ್ಷಕಿ ಅಂತಿತ್ತು. ಅದರ ನಡುವೆ ಈಗ ಅಂಗನವಾಡಿ ಶಿಕ್ಷಕಿಯರು ನಮ್ಮ ಶಾಲೆಗೆ ಮತ್ತು ಮಾತೆಗೆ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಮಕ್ಕಳ ಮನಸ್ಸು ಅಂದರೆ ಬಹಳ ಒಂದು ಹಸಿ ಮಣ್ಣು ಇದ್ದಂತೆ. ಆ ಒಂದು ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ನಾವು ರೂಪಿಸ್ತೇವೆ, ಅದೇ ರೀತಿ ಅದು ಬೆಳವಣಿಗೆಯಾಗಿ ಅದು ದೀರ್ಘವಾಗಿ ಬಾಳಿಕೆಯನ್ನು ಬರ್ತದೆ. ಈ ನಿಟ್ಟಿನಲ್ಲಿ ಇವತ್ತಿನ ಒಂದು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಮುಖ್ಯವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಅಂಗನವಾಡಿ ಮಕ್ಕಳ ಪೋಷಕರಿಗೆ. ಬಹುಶಃ ಈ ಶಾಲೆಗಳಲ್ಲಿ ತಾವೆಲ್ಲ ನೋಡ್ತಾ ಇರ್ಬೋದು, ವರ್ಷದಲ್ಲಿ ಒಂದು ಬಾರಿ ಪೋಷಕರ ಸಭೆ ಅಥವಾ 2 ಬಾರಿ ಪೋಷಕರ ಸಭೆ ನಡೆಸ್ತಾ ಇರ್ತಾರೆ. ಅಲ್ಲಿ ಒಂದು ಸಲ ಅವರಿಗೆ ಶಿಕ್ಷಕರೊಂದಿಗೆ ಮತ್ತು ಮಕ್ಕಳೊಂದಿಗೆ, ಅದೇ ರೀತಿ ಪೋಷಕರೊಂದಿಗೆ ಮುಖಾಮುಖಿ ಕಾರ್ಯಕ್ರಮ ಆಗ್ತದೆ. ಬಟ್ ನಮ್ಮ ಅಂಗನವಾಡಿ ಕೇಂದ್ರ ಹಾಗಲ್ಲ. ಪ್ರತಿ ತಿಂಗಳು 2 ದಿವಸ ಪ್ರತಿ 1ನೇ ಶುಕ್ರವಾರ, ಅದೇ ರೀತಿ 3ನೇ ಶುಕ್ರವಾರ ಅಲ್ಲಿ ಸಮುದಾಯ ಯಾವ್ದಾದ್ರು ಚಟುವಟಿಕೆ ಮಾಡಿದಾಗ ಅಲ್ಲಿ ಪೋಷಕರು ಬರ್ತಾರೆ. ಅದೇ ರೀತಿ ಪ್ರತಿ ತಿಂಗಳು ಬಾಲ ವಿಕಾಸ್ ಸಮಿತಿ ಸಭೆ ಸೇರಿ ಅಲ್ಲಿ ಅಂಗನವಾಡಿ ಅಭಿವೃದ್ಧಿಗೆ ಚಿಂತೆಯನ್ನು ನಡೆಸ್ತಾ ಇದ್ದಾರೆ. ಈ ಸಭೆಗಳ ಜೊತೆಗೆ ಈ ಮಕ್ಕಳಲ್ಲಿ ಜೀವನ ಮೌಲ್ಯಗಳನ್ನು ಯಾವ ರೀತಿ ನಾವು ಅಳವಡಿಸಿಕೊಳ್ಳಬೇಕು ಎನ್ನುವುದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಟ್ಟರೆ ಖಂಡಿತವಾಗಿಯೂ ನಮ್ಮ ಮಕ್ಕಳು ಮುಂದೆ ದಾರಿ ತಪ್ಪದೆ ಒಂದು ರಾಷ್ಟ್ರದ ಉತ್ತಮ ಪ್ರಜೆಯಾಗಿ ಬಾಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇವತ್ತಿನ ಇವರದ್ದು ಸಾಕಷ್ಟು ಒಂದು ವಿಷಯಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ. ಮಕ್ಕಳ ಆರೋಗ್ಯ ಮತ್ತು ಅಪೌಷ್ಟಿಕತೆ, ಅದೇ ರೀತಿ ಮಕ್ಕಳಲ್ಲಿ ಕಂಡುಬರುವ ಮೊಬೈಲ್ ಅಡಿಕ್ಷನ್, ಅದೇ ರೀತಿ ಜಂಕ್ ಫುಡ್ಡಿಂದ ಆಗುವ ಅನಾಹುತಗಳು, ಮಾಲ್ನ್ಯೂಟ್ರಿಷನ್ನು ತಪ್ಪಿಸುವಂಥದ್ದು, ಇಂಥ ಸಾಕಷ್ಟು ವಿಚಾರಗಳನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡು ನಮಗೆಲ್ಲರಿಗೂ ಉತ್ತಮವಾದ ತರಬೇತಿಯನ್ನು ನೀಡಿ ನಮ್ಮ ಮಕ್ಕಳನ್ನು ಸನ್ನದ್ಧರಾಗಿ ಮಾಡಲಿಕ್ಕಿದ್ದಾರೆ. ಬಹುಶಃ ಇದರಲ್ಲಿ ಚೈಲ್ಡ್ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಅನ್ನೋದು ಬಹಳ ಒಂದು ಮುಖ್ಯವಾದ ಕಾರ್ಯಕ್ರಮ. ಈ ಹಿಂದೆ ನಾವೆಲ್ಲ ನಮ್ಮಲ್ಲಿ ಕಡಿಮೆ ತೂಕದ ಮಕ್ಕಳಿಗೆ ಒಂದು ಸಮಸ್ಯೆಯನ್ನು ಕಾಣ್ತಾ ಇದ್ದೀವಿ. ಅದರ ಬಗ್ಗೆ ನಾವೆಲ್ಲ ಹೋರಾಡಿ ಆ ಮಕ್ಕಳ ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಬಂದಿದ್ವಿ. ಆದರೆ ಇತ್ತೀಚಿನ ಟ್ರೆಂಡ್ ಅಂತ ಹೇಳಿದ್ರೆ ಓವರ್ ವೇಟ್, ಅತಿ ಸ್ಥೂಲಕಾಯದ ಮಕ್ಕಳು ಈ ಸಂಖ್ಯೆ ದಿನ ಹೆಚ್ಚಾಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಜಂಕ್ ಫುಡ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ.
ನಮ್ಮ ಅಂಗನವಾಡಿ ಕೇಂದ್ರದ ಮೂಲಕ ನಾವು ಸಾಕಷ್ಟು ಪೌಷ್ಟಿಕವಾದ ಆಹಾರವನ್ನು ಮಕ್ಕಳಿಗೆ ಕೊಡ್ತೇವೆ, ಗರ್ಭಿಣಿಯರು ಕೊಡ್ತೇವೆ, ಅದೇ ರೀತಿ ಬಾಣಂತಿಯರು ಕೊಡ್ತೇವೆ. ಬಟ್ ಅದರಲ್ಲಿರೋ ಪೌಷ್ಟಿಕಾಂಶ ಯಾವ ರೀತಿ ಇದೆ, ಅದನ್ನು ಯಾವ ರೀತಿ ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ತಿಳಿದಿದ್ದು ಅಂದ್ಕೊಳ್ತೇನೆ. ಯಾಕಂದರೆ ಈ ಒಂದು ಫುಡ್ ಫಾರ್ಮುಲಾವನ್ನು ಮಾಡಿರುವುದು ಡಿಫೆನ್ಸ್ ಫುಡ್ ರಿಸರ್ಚ್ ಲ್ಯಾಬೊರೇಟರಿ ಅಂತೇಳಿ. ಅಂದರೆ ಡಿಫೆನ್ಸ್ ಅಂದರೆ ನಮ್ಮ ಸೈನಿಕರು ಯಾರು ರಾಷ್ಟ್ರಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೋ ಅವರಿಗೆ ಆಹಾರವನ್ನು ತಯಾರಿಸುವಂಥ ಒಂದು ಲ್ಯಾಬೊರೇಟರಿ ಇದೆ. ಅದೇ ಲ್ಯಾಬೊರೇಟರಿಯಲ್ಲಿ ನಮ್ಮ ಮಕ್ಕಳಿಗೆ ಯಾವ ರೀತಿ ಫುಡ್ಡು ಮಾಡಬೇಕು ಅನ್ನೋ ಫಾರ್ಮುಲಾ ತಯಾರು ಮಾಡಿ ಅದನ್ನು ವೈಜ್ಞಾನಿಕವಾಗಿ ತಯಾರಿಸಿ ನಾವು ಎಲ್ಲ ನಮ್ಮ ಅಂಗನವಾಡಿ ಮಕ್ಕಳಿಗೆ, ತಾಯಂದಿರಿಗೆ, ಪೋಷಕರಿಗೆ ಕೊಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸಿಕೊಂಡ್ರೆ ಖಂಡಿತವಾಗಿ ನಾವು ಅಪೌಷ್ಟಿಕತೆ ವಿರುದ್ಧ ಹೋರಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗ್ತದೆ. ಅದೇ ರೀತಿ ಈ ಜಂಕ್ ಫುಡ್ಗಳ ಬಳಕೆ ಕೂಡ ಸಾಕಷ್ಟು ಕಡಿಮೆ ಆಗಬೇಕು. ಮೊಬೈಲ್ ಅಡಿಕ್ಷನ್ ಕೂಡ ಸಾಕಷ್ಟು ಕಡಿಮೆ ಆಗಬೇಕು. ಮಕ್ಕಳಲ್ಲಿ ಉತ್ತಮ ಬೆಳವಣಿಗೆಗಳು, ಸಾಮಾಜಿಕ ಚಟುವಟಿಕೆಗಳು, ಸಾಮಾಜಿಕ ಮಾನವೀಯ ಮೌಲ್ಯಗಳನ್ನು ಬೆಳೆಯುವಂತಹ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೆಯಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಈ ಒಂದು ಸುಂದರವಾದ ಕಾರ್ಯಕ್ರಮ ಬಹಳೊಂದು ಯಶಸ್ವಿಯಾಗಿ ಆರಂಭಗೊಂಡಿದೆ. ಈಗಾಗಲೇ ಬೆಳಿಗ್ಗೆ ಒಂದು ಅಲ್ಲಿ ಮಕ್ಕಳ ಆಟಿಕೆ ಉದ್ಯಾನವನವನ್ನು ನಾವು ಲೋಕಾರ್ಪಣೆ ಮಾಡಿದ್ದೇವೆ. ಅದರ ಪ್ರಯೋಜನ ಕೂಡ ತಾವೆಲ್ಲೂ ಪಡ್ಕೊಳ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ. ಅದೇ ರೀತಿ ಒಂದು ಸುಂದರ ಗ್ರಾಮೀಣ ಪರಿಸರದಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ ಸಾಕಷ್ಟು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ನನಗೆ ಈಗಷ್ಟೇ ಗೊತ್ತಾಯಿತು. ಯಾಕಂದರೆ ನಾವು ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನು ನೋಡ್ತಾ ಇದ್ದೇವೆ. ಅಲ್ಲಿ ಯಾವ ರೀತಿ ಅಡ್ಮಿಷನ್ ಆಗ್ತದೆ ಅಂದರೆ ಹೈಯೆಸ್ಟ್ ಮಾರ್ಕ್ ಸ್ಕೋರ್ ಯಾರು ಮಾಡಿರ್ತಾರೋ ಅವರನ್ನು ತಂದು ಅವರಿಗೆ 1-2 ಮಾರ್ಕ್ ಅಷ್ಟೇ ಹೆಚ್ಚಿಗೆ ಮಾಡುವಂಥ ಪ್ರಯತ್ನ ಕಾಣ್ತಾ ಇದ್ದೇವೆ. 95 ಮಾರ್ಕ್ ತೊಗೊಂಡವರನ್ನು ಅಡ್ಮಿಷನ್ ಮಾಡಿ 96-97 ಮಾಡಿ ಕಳಿಸ್ತಾರೆ. ಆದರೆ ಇಲ್ಲಿ ಆ ರೀತಿ ಆಗ್ತಾ ಇಲ್ಲ. ಯಾರು ಕಲಿಕೆಯಲ್ಲಿ ತುಂಬ ಹಿಂದುಳಿದಾರೋ ಅವರನ್ನು ಗುರುತಿಸಿ ಅವರಿಗೆ ಎಲ್ಲ ರೀತಿಯ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಅವರೊಂದು ಉತ್ತಮ ಅಂಕವನ್ನು ಗಳಿಸಿ ಉತ್ತೀರ್ಣರಾಗಲಿಕ್ಕೆ ಸಹಾಯಕ ಮಾಡ್ತಾ ಇರೋದು ಕೂಡ ಬಹಳೊಂದು ಸಂತೋಷದ ವಿಚಾರ. ಇದು ನಮಗೆಲ್ಲರೂ ಕೂಡ ಅನುಕರಣೀಯವಾಗಿದೆ. ಈ ಹಿಂದೆ ರೇವಂತ್ ಅವರು ನನಗೆ ಸುಮಾರು ಒಂದು 35 ವರ್ಷಗಳ ಹಿಂದಿನ ಪರಿಚಯ. ಅವರೊಂದು ಬಿಸ್ನೆಸ್ ಮ್ಯಾನ್ ಆಗಿ ಎಷ್ಟು ನಾನು ನೋಡಿಕೊಂಡಿದ್ದೆ. ಬಟ್ ಇವತ್ತಿನ ಅವರ ಸಮಾಜಮುಖಿ ಅವರ ಪರಿಚಯ ನನಗೆ ಗೊತ್ತಾಗಿದೆ. ಖಂಡಿತವಾಗಿಯೂ ಕೂಡ ಸರ್, ನಮ್ಮ ಇನ್ನು ಮುಂದೆ ಕೂಡ ನಮ್ಮ ಇಲಾಖೆ ಜೊತೆಗೆ ನಿಮ್ಮ ನಿಕಟ ಸಂಪರ್ಕ ಇದ್ದುಕೊಂಡು ನಮ್ಮ ಇಲಾಖೆಯ ಎಲ್ಲ ಕಾರ್ಯಕ್ರಮಗಳು ಕೂಡ ತಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಇವತ್ತು ನಮ್ಮ ಕಾರ್ಯಕ್ರಮ ಕೇವಲ ಒಂದು ಆರಂಭ ಅಷ್ಟೇ. ಇವತ್ತು ನಮ್ಮ ಈ ಮುಡಿಪು ಪ್ರದೇಶದ ಕೆಲವು ಬಂಟ್ವಾಳ ತಾಲೂಕಿನ, ಅದೇ ರೀತಿ ಉಳ್ಳಾಲ ತಾಲೂಕಿನ ಕೆಲವು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಪೋಷಕರನ್ನು ಕರೆಸಿ ನಾವು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಬಟ್ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು 2131 ಅಂಗನವಾಡಿ ಕಾರ್ಯಕರ್ತರಿದ್ದಾರೆ. ಅಷ್ಟು ಜನರಿಗೆ ಬಹುಶಃ ಒಟ್ಟಿಗೆ ನಿಮಗೆ ರೀಚ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಆದರೂ ಕೂಡ ನಮ್ಮಲ್ಲಿ 25 ಅಂಗನವಾಡಿ ಕೇಂದ್ರಗಳಿಗೆ ಒಬ್ಬರಂತೆ ಮೇಲ್ವಿಚಾರಕರಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 60-65 ಮೇಲ್ವಿಚಾರಕರಿದ್ದಾರೆ. ಅವರಿಗೆ ಒಂದು ದಿವಸದ ವರ್ಕ್ಶಾಪನ್ನು ಮಾಡಿದರೆ ಅವರಿಂದ ಮಾಹಿತಿ ಒಬ್ಬರಿಂದ ಒಬ್ಬರಿಗೆ ಪಸರಿಸಿ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬರು ಕೂಡ ಒಂದು ಉತ್ತಮವಾದ ಮೌಲ್ಯಗಳನ್ನು ರೂಪಿಸಲಿಕ್ಕೆ ಈ ಒಂದು ಕಾರ್ಯಾಗಾರ ಸಹಕಾರ ಆಗಬಹುದು ಅಂತ ನಾನು ಅಂದ್ಕೊಳ್ತಾ, ಇನ್ನು ಮುಂದೆ ನಾವಂಥ ಒಂದು ಕ್ರಿಯಾಜೀವನವನ್ನು ಹಾಕಿಕೊಳ್ಳೋಣ. ತಮ್ಮ ಎಲ್ಲ ರೀತಿಯ ಸಹಕಾರವನ್ನು ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಮುಖ್ಯವಾಗಿ ಇವತ್ತಿನ ಒಂದು ಕಾರ್ಯಕ್ರಮ, ಇದರಲ್ಲಿ ನನಗೆ ಸನ್ಮಾನ ಮಾಡಿದರೆ ನಿಜವಾಗಿ ನಾನು ಸನ್ಮಾನಕ್ಕೆ ಯಾವುದು ಆಹ್ವಾನ ಅಲ್ಲ. ಯಾಕೆ ನಾವೆಲ್ಲ ಕೂಡ ಪ್ರೈವೇಟ್ ಸರ್ವೆಂಟ್ಸ್, ನಮಗೆ ಸರ್ಕಾರ ಸಂಬಳ ಕೊಡ್ತದೆ, ಯಾಕೆ ನಾವು ಕೆಲಸ ಮಾಡಿರ್ತೀವಿ. ನಿಜವಾಗಿ ಸನ್ಮಾನ ಮಾಡಬೇಕಾಗಿದೆ ಇಂಥ ಸಂಸ್ಥೆಯವರಿಗೆ. ಅದೇ ರೀತಿ ಇವತ್ತಿನ ಒಂದು ಬೆಳಗಿನ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಮ್ಮ ಅಂಗನವಾಡಿ ಕಾರ್ಯಕರ್ತೆಯವರು, ನಿಮಗೆ ಸೆನ್ಸಸ್ ಡ್ಯೂಟಿ ಇದೆ, BLO ಡ್ಯೂಟಿ ಇದೆ, ಪೋಷನ್ ಟ್ರ್ಯಾಕರ್ ಇದೆ, FRS ಇದೆ, THR ಇದೆ, ಎಲ್ಲವಿದೆ. ಅದೆಲ್ಲವನ್ನು ಬಿಟ್ಟು ಇವತ್ತು ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ತಾವೆಲ್ಲರೂ ನಮ್ಮ ಪೋಷಕರನ್ನು ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀರಿ. ಇದೇ ರೀತಿ ನಮ್ಮ ಸಹಕಾರ ಎಂದಿಗೂ ಇರಲಿ ಅಂತ ಹಾರೈಸಿ ಇವತ್ತಿನ ಒಂದು ಅವಕಾಶ ಮಾಡಿಕೊಟ್ಟ ತಮ್ಮ ಸಂಸ್ಥೆಗೆ ಪ್ರತಿಯೊಬ್ಬರು ಕೂಡ ಒಂದಿವಸ ಮಾತನ್ನು ಮುಗಿಸ್ತಾರೆ.